ನಮಸ್ಕಾರ ಎಲ್ರಿಗೂ. ಮಿಸ್ಟರ್ ಸೋಲೋ ಟ್ರಾವೆಲಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಮ್ಮ ಫ್ರೆಂಡ್ ಜೊತೆ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡೋಣ ಅಂತೇಳಿ ವಿಚಾರ ಬಂದಾಗ ನಮಗೆ ಎದುರಾದ ಜಾಗನೇ ಕರ್ನಾಟಕದ ಇಡನ್ ಪ್ಯಾರಡೈಸ್ ಅಂತೇಳಿ ಪ್ರಸಿದ್ಧವಾದ ಸ್ಥಳನೇ ನಮ್ಮ ಸೊಂಡೂರು. ಬನ್ನಿ ನಾವು ಸೊಂಡೂರಲ್ಲಿ ನೋಡ್ಬೇಕಾದ ಸ್ಥಳಗಳು ಮತ್ತು ಹೋಗ್ಬೇಕಾದ ದಾರಿಯನ್ನು ಮತ್ತು ಮ್ಯಾಪ್ ಮೂಲಕ ವಿವರವಾಗಿ ತಿಳಿಯೋಣ ಬನ್ನಿ. ನಮ್ಮ ವಿಡಿಯೋ ನೋಡಲು ಬಂದ ಪ್ರತಿಯೊಬ್ಬರಿಗೂ ಮತ್ತು ಅವರ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯದೊಂದಿಗೆ ಸಂತೋಷವಾಗಿರಲಿ. ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಲೈಕ್ ಮಾಡಿ, ಹಾಗೆಯೇ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನಾವು ವಿಡಿಯೋದೊಳಗೆ ಹೋಗೋಣ. ನಮ್ಮ ಸೊಂಡೂರಲ್ಲಿ ನೋಡಬೇಕಾದ ಸ್ಥಳಗಳ ಬಗ್ಗೆ ತಿಳಿಯೋಣ ಬನ್ನಿ. ಕುಮಾರಸ್ವಾಮಿ ಟೆಂಪಲ್, ಹರಿಶಂಕರ ದೇವಸ್ಥಾನ, ಸೊಂಡೂರು ವ್ಯೂ ಪಾಯಿಂಟ್, ನರಸಿಂಹ ದೇವಸ್ಥಾನ, ದುಮುಕು ವಾಟರ್ ಫಾಲ್ಸ್, ನರಿಹಳ ಡ್ಯಾಮ್, ನರಿಹಳ ರಿವರ್ ವ್ಯೂ ಪಾಯಿಂಟ್ ಅಂಡ್ ಸನ್ಸೆಟ್ ಪಾಯಿಂಟ್. ಈ ಎಲ್ಲಾ ಸ್ಥಳಗಳು ಮತ್ತು ಸೇರ್ಬೇಕಾದ ರೂಟ್ ಮೂಲಕ ಪ್ರಯಾಣ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ನಮ್ಮ ಪ್ರಯಾಣವನ್ನು ಹೊಸಪೇಟೆಯಿಂದ ಸೊಂಡೂರು ಕಡೆಗೆ ಸ್ಟಾರ್ಟ್ ಆಯಿತು. ಹೊಸಪೇಟೆಯಿಂದ ಸೊಂಡೂರಿಗೆ 30 ಕಿಲೋಮೀಟರ್ ದೂರ ಮತ್ತು 1 ಗಂಟೆಯ ಜರ್ನಿ ಟೈಮ್ ಆಗಬಹುದು. ಬನ್ನಿ ನಾವು ಹೋಗೋಣ. ನೀವು ಸೊಂಡೂರಿಗೆ ಹೋಗುವ ದಾರಿಯಲ್ಲಿ ಸುತ್ತಮುತ್ತ ಇರುವ ಗುಡ್ಡ ಬೆಟ್ಟಗಳು, ಹಸಿರು ಕಾಡು, ಬೆಳೆಗೋಸ್ಕರ ತಯಾರಾಗುತ್ತಿರುವ ನೆಲವು ನಿಮ್ಮನ್ನು ಮೈಮರೆಸುತ್ತದೆ. ಟ್ರಿಪ್ಪಿನ ಸ್ಟಾರ್ಟಿಂಗ್ ಟೈಮಲ್ಲೇ ಎಕ್ಸೈಟ್ಮೆಂಟ್ ಸ್ಟಾರ್ಟ್ ಆಗುತ್ತದೆ. ನೀವು ಯಾರಾದರೂ ಸೊಂಡೂರು ಟ್ರಿಪ್ ನೆಕ್ಸ್ಟ್ ಮಂತ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀರಾ? ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತದೆ. ನೀವು ಸೊಂಡೂರನ್ನು ನೋಡಲು ಬಯಸಿದರೆ ಸೆಪ್ಟೆಂಬರ್ ಇಸ್ ದ ಬೆಸ್ಟ್ ಮಂತ್ ಅಂತ ಹೇಳ್ಬಹುದು. ಮಾನ್ಸೂನ್ ಟೈಮಲ್ಲಿ ಸೊಂಡೂರು ನೋಡಿದರೆ ಜೀವನದಲ್ಲಿ ಮರೆಯದಿರುವ ಮೆಮೊರಿ ಆಗಿ ಉಳಿಯುತ್ತದೆ. ಬನ್ನಿ ನಾವು ಸೊಂಡೂರು ಕಡೆಗೆ ಪ್ರಯಾಣವನ್ನು ಸ್ಟಾರ್ಟ್ ಮಾಡೋಣ. ಸಂಡೂರನ್ನು ಸೇರುವ ಮುಂಚೆನೆ ನಮಗೆ ಶಿವಪುರ ಹತ್ತಿರವಿರುವ ಶ್ರೀ ಈಶ್ವರ ಸ್ವಾಮಿ ಟೆಂಪಲ್ ಅನ್ನು ನೀವು ನೋಡಬಹುದು. ಬನ್ನಿ ನಾವು ದೇವಸ್ಥಾನದ ಒಳಗಡೆ ಹೋಗಿ ಈಶ್ವರನ ದರ್ಶನವನ್ನು ಮಾಡಿಕೊಳ್ಳೋಣ ಬನ್ನಿ. ಇದೇ ನಮ್ಮ ಈಶ್ವರನ ದೇವಸ್ಥಾನ. ಬನ್ನಿ ಹೋಗೋಣ. ಈಶ್ವರನ ದರ್ಶನ ಆದ ಮೇಲೆ ಬನ್ನಿ ನಾವು ದೇವಸ್ಥಾನದ ಸುತ್ತಮುತ್ತ ನೋಡಿ ಸೊಂಡೂರು ಕಡೆಗೆ ಪ್ರಯಾಣವನ್ನು ಸ್ಟಾರ್ಟ್ ಮಾಡೋಣ. ಈಶ್ವರನ ದರ್ಶನವನ್ನು ಮಾಡಿ ದೇವಸ್ಥಾನ ಹಿಂದೆ ಇರುವ ಕೆರೆಯನ್ನು ನೋಡಲು ಹೊರಟೆವು. ಬನ್ನಿ ಹೋಗೋಣ.
ಹೊಸಪೇಟೆಯಿಂದ 1 ಗಂಟೆಯ ಜರ್ನಿಯ ಮೂಲಕ ಸಂಡೂರ್ ಬಂತು. ಸುಂದರವಾದ ಜನರೊಂದಿಗೆ ಸೇರಿದ ನಮ್ಮ ಸಂಡೂರ್ ಸಿಟಿಯನ್ನು ನೀವು ನೋಡಬಹುದು. ಇದೇ ನಮ್ಮ ಬ್ಯೂಟಿಫುಲ್ ಇಡನ್ ಪ್ಯಾರಡೈಸ್ ಆದ ನಮ್ಮ ಸಂಡೂರ್. ಸಂಡೂರ್ ಸಿಟಿ ಸೆಂಟರ್ ಇಂದ 11 ಕಿಲೋಮೀಟರ್ ದೂರಕ್ಕೆ ಕುಮಾರಸ್ವಾಮಿ ಟೆಂಪಲ್ ಲೊಕೇಟ್ ಆಗಿದೆ. ಸಂಡೂರಿಂದ ನಂದಿಹಳ್ಳಿ, ಅಲ್ಲಿಂದ ಒಂದೇ ರೂಟಲ್ಲಿ ಲೊಕೇಟ್ ಆದಂತಹ ಕುಮಾರಸ್ವಾಮಿ ಮತ್ತು ಶ್ರೀ ಹರಿಶಂಕರ್ ದೇವಸ್ಥಾನ ನೀವು ಸೇರಬಹುದು. ಭಯಾನಕ ಘಾಟ್ ರೂಟ್ ಮೂಲಕ ಪ್ರಯಾಣ ಮಾಡಿದ ಮೇಲೆ ಶ್ರೀ ಕುಮಾರಸ್ವಾಮಿ ಟೆಂಪಲ್ ಸೇರುತ್ತೀರಿ. ಬನ್ನಿ ಹೋಗೋಣ. ಇದೇ ನಮ್ಮ ಕುಮಾರಸ್ವಾಮಿ ಟೆಂಪಲಿನ ಪಾರ್ಕಿಂಗ್ ಸ್ಥಳ. ಬನ್ನಿ ಒಳಗಡೆ ಹೋಗೋಣ. ಇದೇ ನಮ್ಮ ಕುಮಾರಸ್ವಾಮಿ ಟೆಂಪಲ್. ಇಲ್ಲಿ ನೀವು 7ನೇ ಮತ್ತು 10ನೇ ಶತಮಾನದ 1200 ವರ್ಷದ ಹಳೆಯ ದೇವಸ್ಥಾನ ನೀವು ನೋಡಬಹುದು. ಇಲ್ಲಿಯ ವಿಶೇಷತೆಯೇ ಕುಮಾರಸ್ವಾಮಿ ಮತ್ತು ಪಾರ್ವತಿ ದೇವಸ್ಥಾನ ನೀವು ನೋಡಬಹುದು. ಬನ್ನಿ ನಾವು ದೇವಸ್ಥಾನದ ಒಳಗಡೆ ಹೋಗೋಣ. ಬನ್ನಿ ನಾವು ದೇವಸ್ಥಾನದ ಒಳಗಡೆ ಹೋಗಿ ಕುಮಾರಸ್ವಾಮಿ ಮತ್ತು ಪಾರ್ವತಿಯ ದೇವಿಯ ದರ್ಶನವನ್ನು ಮಾಡಿಕೊಳ್ಳೋಣ. ಇದೇ ನಮ್ಮ ಕುಮಾರಸ್ವಾಮಿ ದೇವಸ್ಥಾನ. ಬನ್ನಿ ಒಳಗಡೆ ಹೋಗಿ ಕುಮಾರಸ್ವಾಮಿ ದರ್ಶನವನ್ನು ಮಾಡಿಕೊಳ್ಳೋಣ. ಪಕ್ಕನೆ ನೀವು ಪಾರ್ವತಿ ದೇವಿಯ ದೇವಸ್ಥಾನವನ್ನು ನೀವು ನೋಡಬಹುದು. ಬನ್ನಿ ನೋಡೋಣ. ದೇವಸ್ಥಾನದ ಪಕ್ಕನೆ ಹಳೆಯ ಕಾಲದ ಆಳವಾದ ಕೊಳವನ್ನು ನೀವು ನೋಡಬಹುದು. ಬನ್ನಿ ನೋಡೋಣ. ಕುಮಾರಸ್ವಾಮಿ ಮತ್ತು ಪಾರ್ವತಿ ಟೆಂಪಲ್ ನೋಡಿ ಬರುವ ದಾರಿಯಲ್ಲಿ ಇರುವ ಶ್ರೀ ಹರಿಶಂಕರ ದೇವಸ್ಥಾನವನ್ನು ನೋಡೋಣ. ಬನ್ನಿ. ಇದೇ ನಮ್ಮ ಹರಿಶಂಕರ ದೇವಸ್ಥಾನ. ಬನ್ನಿ ನಾವು ಶಿವನ ಆಶೀರ್ವಾದವನ್ನು ಪಡೆಯೋಣ. ಅಂದಿನ ಕಾಲದಲ್ಲಿಯೇ ಕೆತ್ತನೆ ಮಾಡಿದಂತಹ ಬಸವನ ಮೂರ್ತಿಯನ್ನು ನೀವು ನೋಡಬಹುದು. ಬಸವನ ಬಾಯಿಯ ಮುಖಾಂತರವಾಗಿ ನೀರು ಹರಿಯುವುದನ್ನು ನೀವು ನೋಡಬಹುದು. ಹಾಗೆ ನಾವು ಕುಮಾರಸ್ವಾಮಿ ಮತ್ತು ಹರಿಶಂಕರ ದೇವಸ್ಥಾನ ನೋಡಿದ ಮೇಲೆ ಸೀದಾ ಹೊರಟೆವು ಸಂಡೂರ್ ವ್ಯೂ ಪಾಯಿಂಟ್ಗೆ. ಕುಮಾರಸ್ವಾಮಿ ಟೆಂಪಲ್ ಇಂದ 13 ಕಿಲೋಮೀಟರ್ ದೂರಕ್ಕೆ ಸಿ ಸಂಡೂರ್ ಇನ್ ಸೆಪ್ಟೆಂಬರ್ ವ್ಯೂ ಪಾಯಿಂಟ್ಗೆ ನೀವು ರೀಚ್ ಆಗ್ತೀರಿ. ಇದೇ ನಮ್ಮ ಸಂಡೂರ್ ವ್ಯೂ ಪಾಯಿಂಟ್. ಇಲ್ಲಿಂದ ನೀವು ಸುತ್ತಮುತ್ತ ಇರುವ ಹಸಿರು ಗುಡ್ಡ ಬೆಟ್ಟಗಳನ್ನು ನೀವು ನೋಡಬಹುದು.
ಇಲ್ಲಿಂದ ನೀವು ಸುತ್ತಮುತ್ತ ಇರುವ ಹಸಿರು ಗುಡ್ಡ ಬೆಟ್ಟಗಳನ್ನು ನೀವು ನೋಡಬಹುದು. ಹಾಗೆ ಇಲ್ಲಿಂದ ಸಂಡೂರ್ ಸಿಟಿಯನ್ನು ಕೂಡ ನೀವು ನೋಡಬಹುದು. ಇಲ್ಲಿಂದ ನೋಡುವ ಪ್ರತಿಯೊಂದು ದೃಶ್ಯವು ಅದ್ಭುತವಾಗಿರುತ್ತದೆ. ಬರುವ ನೆಕ್ಸ್ಟ್ ಸೆಪ್ಟೆಂಬರ್ ಮಂತ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಟ್ರಿಪ್ ಅನ್ನು ಪ್ಲಾನ್ ಮಾಡಿಕೊಳ್ಳಿ. ಸಂಡೂರ್ ವ್ಯೂ ಪಾಯಿಂಟ್ ಪಕ್ಕನೆ ನೀವು ನರಸಿಂಹ ಟೆಂಪಲ್ ಅನ್ನು ಕೂಡ ನೀವು ನೋಡಬಹುದು. ಟ್ರಿಪ್ಪಿನ ಟೈಮ್ ಅಡ್ಜಸ್ಟ್ ಆದರೆ ಖಂಡಿತ ನರಸಿಂಹ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಮಧ್ಯಾಹ್ನದ ಊಟದ ನಂತರ ಸೀದಾ ದುಮುಕು ವಾಟರ್ ಫಾಲ್ಸ್ಗೆ ಪ್ಲಾನ್ ಮಾಡಿ ಅಲ್ಲಿ ನೀವು ವಾಟರ್ ಆಕ್ಟಿವಿಟಿ ಮಾಡಬಹುದು. ಸಂಡೂರಿಂದ ದುಮುಕು ವಾಟರ್ ಫಾಲ್ಸ್ 14 ಕಿಲೋಮೀಟರ್ ದೂರವಿದೆ. ಕಡಿಮೆ ನೀರು ಇರುವ ಕಾರಣವಾಗಿ ವಾಟರ್ ಫಾಲ್ಸ್ ನೋಡಲು ಆಗಲಿಲ್ಲ. ನೀವು ಯಾರಾದರೂ ಸೆಪ್ಟೆಂಬರ್ ಮಂತ್ ಅಲ್ಲಿ ಟ್ರಿಪ್ ಪ್ಲಾನ್ ಮಾಡಿದ್ರೆ ಖಂಡಿತ ದುಮುಕು ವಾಟರ್ ಫಾಲ್ಸ್ ಅನ್ನು ವಿಸಿಟ್ ಮಾಡಿ. ಸಂಡೂರು ಸಿ ಪಾಯಿಂಟ್ ಇಂದ ಸೀದಾ ಹೊರಟೆವು ನರಿಹಳ ಡ್ಯಾಮ್ಗೆ. ಇಲ್ಲಿ ನೀವು ಒಂದೇ ರೂಟ್ ಅಲ್ಲಿ ನರಿಹಳ ಡ್ಯಾಮ್, ನರಿಹಳ ರಿವರ್ ಪಾಯಿಂಟ್ ಅಂಡ್ ಸನ್ಸೆಟ್ ಪಾಯಿಂಟ್ ಅನ್ನು ನೀವು ನೋಡಬಹುದು. ಬನ್ನಿ ನಾವು ಹೋಗೋಣ. ಸಂಡೂರಿಂದ ನರಿಹಳ ಡ್ಯಾಮ್ 11 ಕಿಲೋಮೀಟರ್ ದೂರ ಮತ್ತು 16 ನಿಮಿಷದ ಸಮಯವನ್ನು ಹಿಡಿಯಬಹುದು. ಬನ್ನಿ ಹೋಗೋಣ. ಇದೇ ನಮ್ಮ ನರಿಹಳ ಡ್ಯಾಮ್. ಬನ್ನಿ ನೋಡೋಣ. ಡ್ಯಾಮ್ ಅಲ್ಲಿ ನೀರಿನ ಮಟ್ಟ ಬಹಳ ಕಡಿಮೆ ಆಗಿದೆ. ಸೆಪ್ಟೆಂಬರ್ ಮಂತ್ ಅಲ್ಲಿ ನೀವೇನಾದ್ರೂ ವಿಸಿಟ್ ಮಾಡಿದ್ರೆ ಉಕ್ಕಿ ಹರಿಯುವ ನೀರನ್ನು ನೀವು ಕಾಣುತ್ತೀರಿ. ನೀರಿನ ಮೂಲಕ ಡ್ಯಾಮ್ ನೋಡಲು ಅದ್ಭುತವಾಗಿರುತ್ತದೆ. ಡ್ಯಾಮಿನ ಪಕ್ಕನೆ ಚಿಕ್ಕದಾದಂತಹ ಪಾರ್ಕ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಈವ್ನಿಂಗ್ ಟೈಮ್ ಅನ್ನು ಸ್ವಲ್ಪ ಇಲ್ಲಿ ನೀವು ಕಳೆಯಬಹುದು. ಡ್ಯಾಮ್ ನೋಡಿದ ಮೇಲೆ ಸೀದಾ ಹೊರಟೆವು ನರಿಹಳ ರಿವರ್ ಪಾಯಿಂಟ್ಗೆ. ಬನ್ನಿ ಹೋಗೋಣ. ಹಾಗೆ ನಾವು ಸಂಡೂರಿಂದ ನರಿಹಳ ಡ್ಯಾಮ್ ರಿವರ್ ಪಾಯಿಂಟ್ಗೆ ಹೋಗಬೇಕಾದ ರೂಟ್ ಮ್ಯಾಪ್ ಅನ್ನು ಆಲ್ರೆಡಿ ತೋರಿಸಲಾಗಿದೆ. ಹೋಗುವ ರೂಟ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ ಬಂದ್ರೆ ಮ್ಯಾಪ್ ಅನ್ನು ರೆಫರ್ ಮಾಡಿ. ಇದೇ ನಮ್ಮ ನರಿಹಳ ಡ್ಯಾಮ್ ರಿವರ್ ವ್ಯೂ ಪಾಯಿಂಟ್ ನೀವು ನೋಡಬಹುದು. ನರಿಹಳ ಡ್ಯಾಮ್ ರಿವರ್ ವ್ಯೂ ಪಾಯಿಂಟ್ ಇಂದ ಸೀದಾ ಹೊರಟೆವು ಸನ್ಸೆಟ್ ಪಾಯಿಂಟ್ ಗೆ. ಹೋಗುವ ದಾರಿಯಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಮಳೆಯ ಕಾರಣವಾಗಿ ಬೆಟ್ಟವನ್ನು ಹತ್ತಲು ಆಗಲಿಲ್ಲ, ಹಾಗೆಯೇ ಸನ್ಸೆಟ್ ವ್ಯೂ ಪಾಯಿಂಟ್ ತೋರಿಸಲು ಆಗಲಿಲ್ಲ. ನೀವು ಏನಾದ್ರೂ ಟ್ರಿಪ್ ಗೆ ಬಂದಾಗ ಈ ಜಾಗ ನಮ್ಮ ಹತ್ರ ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ. ಸನ್ಸೆಟ್ ಪಾಯಿಂಟ್ ಅನ್ನು ನೋಡಲು ಭೀಮತೀರ್ಥ ಬೆಟ್ಟವನ್ನು ಹತ್ತಬೇಕಾಗುತ್ತದೆ. ಸ್ವಲ್ಪ ಸಮಯದ ಟ್ರೆಕ್ಕಿಂಗ್ ಮೂಲಕ ಸನ್ಸೆಟ್ ಪಾಯಿಂಟ್ ಅನ್ನು ನೀವು ರೀಚ್ ಆಗ್ತೀರಿ. ಅಲ್ಲಿಂದ ನೀವು ಸನ್ಸೆಟ್ ಅನ್ನು ಮತ್ತು ಡ್ಯಾಮ್ ವ್ಯೂ ಅನ್ನು ಎಂಜಾಯ್ ಮಾಡಬಹುದು. ಸಂಡೂರಿನ ಎಲ್ಲಾ ಸ್ಥಳಗಳು ನೋಡಿದ ಮೇಲೆ ಪ್ರಯಾಣ ಸ್ಟಾರ್ಟ್ ಆಯಿತು ಊರಿನ ಕಡೆಗೆ. ಸ್ನೇಹಿತರೆ, ನಮ್ಮ ಸಂಡೂರ್ ಪ್ರವಾಸ ಹೇಗುತ್ತು ಎಂದು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಈ ಪ್ಲೇಸ್ಗೆ ಯಾರ ಜೊತೆ ಹೋಗ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀರಾ ಅವರಿಗೆ ಶೇರ್ ಮಾಡಿ. ಹಾಗೆ ಇನ್ನು ಇಂತಹ ವಿಡಿಯೋಗಳಿಗೋಸ್ಕರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.